ಹಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಇವತ್ತಿನ ಹೊಸ ಆನಿಮೆ ಲವರ್ ಕನ್ನಡ ವಿಡಿಯೋಗೆ. ಅಂಡ್ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಒಂದು ಆನಿಮೆ ರಿಯಾಕ್ಷನ್ ವಿಡಿಯೋ ಮಾಡ್ತಾ ಇದ್ದೀನಿ. ಹೌದು, ನನ್ಗೆ ಒಂದ್ಸರಿ ಆನಿಮೆ ಟ್ರೈಲರ್ ರಿಯಾಕ್ಷನ್ ಮಾಡಿದ್ದೆ, ಬಟ್ ದಿಸ್ ಟೈಮ್ ಆನಿಮೆ ಲಿಟ್ರಲ್ ಆನಿಮೆನೇ ರಿಯಾಕ್ಷನ್ ಮಾಡಕ್ ಕೊಟ್ಟಿದ್ದೀನಿ. ಕ್ರೇಜಿ ಆಗಿರುತ್ತೆ ಈ ಜರ್ನಿ ಮಾತ್ರ. ಅಂಡ್ ನಾನಂತೂ ಫಸ್ಟ್ ಆನಿಮೆ ರಿಯಾಕ್ಷನ್ ಮಾಡ್ತಾ ಇರೋದು. ಆಬ್ವಿಯಸ್ಲಿ ನೀವು ತಮ್ಮನೇಲಿ ನೋಡಿ ತಿಳ್ಕೊಂಡಿರ್ತೀರಾ, ಇಟ್ಸ್ ಅಟ್ಯಾಕ್ ಆನ್ ಟೈಟನ್. ಎಸ್, ನೀವು ನಂಬ್ತಿರೋ ಬಿಡ್ತಿರೋ, ಇಟ್ಸ್ ಮೈ ಹಾನೆಸ್ಟ್ ರಿಯಾಕ್ಷನ್. ಯಾಕಂದ್ರೆ ನಾನು ಫಸ್ಟ್ ಟೈಮ್ ಅಟ್ಯಾಕ್ ಆನ್ ಟೈಟನ್ ಆನಿಮೆ ನೋಡ್ತಾ ಇರೋದು. ಲಿಟರಲಿ ಗೈಸ್, ಆನಿಮೆ ಲವರ್ ಕನ್ನಡ ಚಾನಲ್ ಮಾಡ್ಕೊಂಡು ಆನಿಮೆ ಪೀಕ್ ಅಲ್ಲಿರುವಂತ ಅಟ್ಯಾಕ್ ಆನ್ ಟೈಟನ್ ನೋಡಿಲ್ಲ ನಾನು. ಅದಕ್ಕೋಸ್ಕರ ಇದನ್ನ ನಾನು ನಿಮ್ ಜೊತೆ ನಿಮ್ಮೊಟ್ಟಿಗೆ ನನ್ನ ಫಸ್ಟ್ ಟೈಮ್ ಆನಿಮೆ ರಿಯಾಕ್ಷನ್ ಮಾಡ್ಬೇಕು ಅಂತ ಹೊರಟಿದ್ದೀನಿ. ಈ ಜರ್ನಿ ಮಾತ್ರ. ಸೊ ಫಸ್ಟ್ ಟೈಮ್ ಅಟ್ಯಾಕ್ ಆನ್ ಟೈಟನ್ ರಿಯಾಕ್ಷನ್ ನಿಮ್ಗೋಸ್ಕರ ಬರ್ತಾ ಇದೆ. ಅಂಡ್ ಕ್ರೇಜಿ ಆಗಿರುತ್ತೆ ಅನ್ಕೊಂಡಿದ್ದೀನಿ ಈ ಜರ್ನಿ. ನನಗೆ ಅಟ್ಯಾಕ್ ಆನ್ ಟೈಟನ್ ಬಗ್ಗೆ ಪಾಪ್ಯುಲರ್ ಕ್ರೇಜಿ ಪೀಕ್ ಅಂತ ಅನಿಮೆ ಬಗ್ಗೆ ಕೇಳಿದ್ದೆ, ಬಟ್ ಹೇಗಿರುತ್ತೆ ಅಂತ ಲಿಟ್ರಲಿ ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ಕೇಳಿರೋದು ಒಂದು ಸ್ಕಿನ್ ಔಟ್ ಆಗಿರೋ ಮನುಷ್ಯ ತರ ಇರ್ತಾರಲ್ಲ, ಆ ಸ್ಕಿನ್ ಔಟ್ ಆಗಿರೋ ಮನುಷ್ಯರ ತರ ಇರೋರು ನಾರ್ಮಲ್ ಜನರಿಗೆ ತೊಂದರೆ ಕೊಡ್ತಾ ಇದಾರೆ ಅಥವಾ ಅವ್ರನ್ನ ತಿಂತಾ ಇದಾರೆ, ಕ್ರಾಶಸ್ ಇದ್ರೆ ಟೈಟನ್ ಜನ ಇದಾರೆ ಅಂತ ಗೊತ್ತಷ್ಟೇ. ಕತೆ ಏನು, ಪ್ಲಾಟ್ ಏನು ಗೊತ್ತಿಲ್ಲ, ಲಿಟ್ರಲಿ ಝೀರೋ. ಸೊ ಲೆಟ್ ಸ್ಟಾರ್ಟ್ ವಾಚ್ ಅಟ್ಯಾಕ್ ಆನ್ ಟೈಟನ್. ನಿಮ್ ಜೊತೆಗೆ ಕ್ರೇಜಿ ಆಗಿರುತ್ತೆ. ಬನ್ನಿ, ಟೈಮ್ ವೇಸ್ಟ್ ಮಾಡದೆ ಸ್ಟಾರ್ಟ್ ಮಾಡೋಣ. ಕ್ರೇಜಿ ಆಗಿರುತ್ತೆ, ಅದು ಕೂಡ ನಿಮ್ಗಿರೋದೆಲ್ಲ ಬರುತ್ತೆ ಕನ್ನಡದಲ್ಲಿ ಗುರು. ಹೌದು, ಕನ್ನಡದಲ್ಲಿ ಅಟ್ಯಾಕ್ ಆನ್ ಟೈಟನ್ ಬಂದಿದೆ. ಅಂಡ್ ನಾನು ಅದಕ್ಕೋಸ್ಕರ ಅಟ್ಯಾಕ್ ಆನ್ ಟೈಟನ್ ಫಸ್ಟ್ ಟೈಮ್ ಚೂಸ್ ಮಾಡ್ಕೊಂಡಿದ್ದೆ, ಸರಿನಾ? ಅದೇ ಫಸ್ಟ್ ರೀಸನ್. ಕನ್ನಡದಲ್ಲಿ ಅಟ್ಯಾಕ್ ಆನ್ ಟೈಟನ್ ಡಬ್ ಆಗಿದೆ, ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸ್ಟಾರ್ಟ್ ವಿತ್ ಯು ಗೈಸ್. ಹೆವಿ ಎಕ್ಸೈಟ್ ಆಗಿದ್ದಾರೆ ಮಾತ್ರ ಕನ್ನಡದಲ್ಲಿ ನೋಡೋದಕ್ಕೆ. ಸೊ ಪೀಕ್ ಒಂಥರ ಸಿಟಿ. ವಾದಲ್ ಕೈ. ಇವಾಗ ಎಲ್ಲವೂ ಬದಲಾಗಿದೆ. ಈ ಕ್ಷಣಕ್ಕೆ ನಮ್ಮ ಮನಸ್ಸಲ್ಲಿ ಭಯ ಅನ್ನೋದು ನಮ್ಗೆ ಶುರುವಾಗುತ್ತೆ. ಮನುಷ್ಯತ್ವನ ಕಳ್ಕೊತೀವಿ. ಓ ಮೈ ಗಾಡ್. ಓಕೆ, ಸೋಲ್ಜರ್ ಆ ಟೈಟನ್ನ ಸಾಯ್ಸಕ್ ಹೋಗ್ತಾರೆ. ಹೆಂಗ್ ಸಾಯ್ಸಕ್ ದೊಡ್ಡದಾ? ಸ್ಪೈಡರ್ ಮ್ಯಾನ್ ತರ ಆಡ್ತಿದ್ದಾರೆ ಗುರು. Attack on Titan. Okay. Interesting. ಮಿಕಾಸ, ಹಾಯ್. ನಾವು ಹೋಗ್ಬೇಕು ಅನ್ಸುತ್ತೆ. ನನಗೆ ಇದೇ ತರ ಕನಸು ತುಂಬಾ ಸಲ ಬೀಳ್ತಾ ಇತ್ತು. ಸೊ ಆ ವಾಲ್ ಒಳಗಡೆ ಇರಲ್ಲ, ಜನರೆಲ್ಲ ಸೇಫ್ ಆಗಿದ್ದಾರೆ ಆ ಟೈಟನ್ ಇಂದ. ಎರನ್, ನೀನ್ ಅಳ್ತಾ ಇದ್ದ? ಎರನ್ ನನ್ನ ಹುಡುಗನ ಇಂಟ್ರೊಡ್ಯೂಸ್ ಆಗಿದೆ. ಈ ಗೋಡೆಯನ್ನ ಆ ಭಗವಂತನೇ ನಮಗೆ ಕೊಟ್ಟಿರೋದು. ನದಿ, ನೀರು ಮತ್ತೆ ಊಟ ಏನು ಇಲ್ಲ ಗೆಳೆಯರೆ. ಇದೆಲ್ಲ ನಂಬಿಕೆ ಮತ್ತು ವಿಶ್ವಾಸದ ಪ್ರಶ್ನೆ. ಆಗಿದೆ ಇವರು ವಾರ್ ಮಾತ್ರ. ಏನೇ ಆದ್ರೂ ಅಲ್ಲಿ ಏನಾಯ್ತು ಅಂತ ಯಾರಿಗೂ ಗೊತ್ತಾಗಬಾರ್ದು. ಏನಾಯ್ತು? ಏನಾದ್ರೂ ತೊಂದ್ರೆನಾ? ಹಾಯ್ ಮಿಸ್ಟರ್ ಹ್ಯಾನಸ್. ತುಂಬಾ ಕೆಟ್ಟದಾಗಿದೆ. ಸ್ವಲ್ಪ ನೀರು ಕುಡಿ, ತಗೋ. ಬೇರೆ ತರ ಲೋಗೋ ಇದೆ ಅವ್ರ ಜಾಕೆಟ್ಸ್ ಇಂದ. ಫಸ್ಟ್ ಅಲ್ಲಿ ನಾನು ನೋಡ್ತಾ ರೋಸ್ ಎಲ್ಲ ಇದೆ, ಶೀಲ್ಡ್ ತರ ಇತ್ತು ಫಸ್ಟ್ ಅಲ್ಲಿ.
ನಾನ್ಯಾಕೆ ಸುಮ್ನೆ ಬೇರೆಯವ್ರ ಜೊತೆ ಹೋರಾಡ್ಬೇಕು? ಏನ್ ಅನ್ಕೊಂಡೆ ನೀನು? ಅವ್ರು ಏನಾದ್ರೂ ಗೋಡೆ ಹೊಡ್ಕೊಂಡ್ ಬಂದ್ಬಿಟ್ರೆ ನಿನ್ ದೆಸೆಯಿಂದ ನಾವೆಲ್ಲ ಸಾಯ್ಬೇಕಾಗುತ್ತೆ. ಪ್ರೊಟೆಕ್ಟ್ ಪ್ರಾಪರ್ಲಿ ಮ್ಯಾನ್. ನೀವು ತುಂಬಾನೇ ಬುದ್ಧಿವಂತರಾಗ್ತಾ ಇದ್ದೀರಾ. ಟೈಮ್ ವೇಸ್ಟ್ ಮಾಡ್ತಾರೆ ಸೋಲ್ಜರ್. ಒಳ್ಳೆ ಅವಕಾಶ. ಸುಮ್ನಿರಿ. ನೀವೆಲ್ಲ ಇಷ್ಟು ವರ್ಷ ಇಲ್ಲಿ ಇದ್ಕೊಂಡು ಏನ್ ಮಾಡಿದೀರಾ? ಅಪ್ಪ ನಿಮಗೆ ಯಾವಾಗ್ಲೂ ಎಚ್ಚೆತ್ಕೊಂಡಿರಿ ಅಂತ ಹೇಳಿ. ಡಾಕ್ಟರ್ ಯಗರ್ ಮತ್ತೆ ಅವರ ಮಾತುಗಳು ನಾನಂತೂ ಸುಮ್ನೆ ಬಿಡಕ್ಕಾಗಲ್ಲ. Dubbing ಮಾತ್ರ ಯಾಕೆ crazy ಆಗಿದೆ ಗುರು. ಅಂತಂದ್ರೆ ಒಬ್ರೇ ನಿಂತು ಹೋರಾಡಿದ್ದಾರೆ. Not disappointed. Literally ಕನ್ನಡ Big Boss awesome. ನಾವು ಅವ್ರು ಮಾಡಿದ್ದಾರೆ ಅಂತ ನಾವೇನ್ ಕೆಲಸ ಮಾಡ್ತಾ ಇಲ್ಲ. ನೋಡಿ, ನಾವು ನಿಮ್ಮಪ್ಪಂಗೆ ಮರ್ಯಾದೆ ಕೊಡ್ತೀವಿ, ಆದ್ರೆ ಒಬ್ಬ ಸೈನಿಕನಾದ್ರೆ ಅವನ ಕರ್ತವ್ಯ ಅವನು ಮಾಡ್ಲೇಬೇಕು ಅಷ್ಟೇನೆ. ನೀನಂತೂ ದಿನ ಬೆಳಗಾದ್ರೆ ಅವ್ರನ್ನ ಹುಡುಕ್ತಿರ್ತೀಯ, ಅಲ್ಲಿ ಇಲ್ಲಿ ಓಡಾಡ್ತೀಯ, ಒಳ್ಳೆ ಜೀವಂತ ಶವ ತರ. ಒಂದ್ ನಿಮಿಷ ಇರು. ನೀನ್ ಮಾತಾಡ್ತಿರೋದ್ ನೋಡಿದ್ರೆ ನಿನಗೆ ಅವ್ರ ಮೇಲೆ ಭಯನೇ ಇಲ್ಲ ಅನ್ನಿಸ್ತಾ ಇದೆ. ಇಲ್ದೆ ಮತ್ತಿನೇ ಅಪ್ಪ ಇನ್ನೂ ಬದುಕಿದಾರೆ ಅನ್ಸುತ್ತೆ. ಸರಿ, ನನಗಂತೂ ಇದೇ ನೆಮ್ಮದಿಯ ಜೀವನಪ್ಪ. ನಾವು ಕೋಪ ಬರ್ತಾ ಇದೆ. ತುಂಬಾ ಒಳ್ಳೇದಾಯ್ತು. ಯಾವಾಗ್ಲೂ ತಿಂತೀವಿ, ಮಲ್ಕೊಂಡಿರ್ತೀವಿ. ಅದ್ ಬಿಟ್ಟು ಬೇರೆ ಏನು ಮಾಡ್ತಿಲ್ಲ, ಏನು ಮಾಡಕ್ಕೂ ಆಗಲ್ಲ. ನಮ್ ಜೀವನ ಒಂಥರ ಪ್ರಾಣಿಗಳ ಜೀವನ ತರ ಆಗಿದೆ. ಮಕ್ಕಳ ಎಲ್ಲಿ ಹೋಗ್ತಾ ಇದ್ದೀರಾ? ಏನ ಅಸಹ್ಯ. ಪಾಪ ಮಕ್ಕಳು ಅವ್ರ ಜೀವನದಲ್ಲಿ ಏನೋ ದೊಡ್ಡದಾಗಿ ಮಾಡ್ಬೇಕು ಅಂತ ಇದ್ದಾರೆ. ಒಂದ್ ರೇಂಜಿಗೆಲ್ಲ ಸೇಫ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಸಖತ್ತಾಗಿದೆ ಗುರು. ಗಂಟೆ ಇಲ್ಲು ಒಂದ್ಸರಿ ಬೆಲ್ ಹೋದ್ರೆ ಏನಿ ಟೌನ್ ಸೇರಿಸುತ್ತೆ. ಅವ್ರು ವಾಪಸ್ ಬಂದ್ರು. ನಾವ್ ಓಡ್ಕೊಂಡು ಅಲ್ಲಿ ತಲುಪೋದು. ಬಾ ಬೇಗ, ನಾನು ಅವ್ರನ್ನ ನೋಡ್ಬೇಕು. ಏನ್ ನೋಡ್ಬೇಕಮ್ಮ? ಸೋಲ್ಜರ್ಸ್. ಓ ಸೋಲ್ಜರ್ಸ್. ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ದೀವ್ರೆ. ಗ್ರೀನ್ ಕಲರ್ ಹಾಕೊಂಡಿರೋ ಡ್ರೆಸ್ ಕರೆಕ್ಟ್. ನಂಗೆ ಯಾಕೋ ಕಾಣಿಸ್ತಾನೆ ಇಲ್ಲ. ಬದುಕ್ ಬಂದಿದ್ದಾರ. ಅಯ್ಯಪ್ಪ, ಬದುಕ್ ಬಂದಿದ್ದಾರೆ. ಸಿಕ್ಕಾಪಟ್ಟೆ ಹೆವಿ ಡ್ಯಾಮೇಜ್ ಆಗಿದೆ ಅಂತ. ನಮ್ಮ ಸೇನೆಗೆ ಇಂಥ ಪರಿಸ್ಥಿತಿ ಇವ್ರಿಗೆ ತುಂಬಾ ಏಟ್ ಬಿದ್ದಿದೆ ಅನ್ಸುತ್ತೆ. ಯಾಕೆ ಸಾಯಿಸಿದ್ರೆ ಇದು ಅನ್ನೋದೇ ಡೌಟ್ ಇದೆ ನನಗೆ. ಹೋದ್ರೆ ಹೀಗೆ ಆಗೋದು. ಸಾಯಿಸಕ್ಕೆ ಏನಾರ ಸಾಧ್ಯನೇ ಇಲ್ವಾ? ಧನ್ಯವಾದ. ನನ್ ಮಗ ಎಲ್ಲಿ? ಅವ್ನು ನಿಮ್ ಜೊತೆ ಇರ್ಬೇಕಾಗಿತ್ತಲ್ವಾ? ಪ್ಲೀಸ್ ಹೇಳಿ, ಅವನೆಲ್ಲಿದ್ದಾನೆ? ಒಳ್ಳೆ ಸುದ್ದಿ ಆಗಿದ್ರೆ ಖಂಡಿತ ಹೇಳ್ತಿದ್ದೆ. ಅದನ್ನ ಅವರು ಕೂಡ ಸತ್ತಾಗಿದೆ. ಅಟ್ ಸಮ್ ಪಾಯಿಂಟ್ ನಾನಾಗಿದ್ರು ಅದರಿಂದ ಆಚೆ ಹೋಗಿ ಏನಿದೆ ಅಂತ ನೋಡಕ್ಕಾದ್ರೂ ಎಕ್ಸ್ಪ್ಲೋರ್ ಮಾಡೇ ಮಾಡ್ತೀನಿ ನಾನಂತೂ ನಿಜ. ಏನ್ ಬರೋದು? ಕೈ Oh, 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 oh. Oh my God. ಇದು ಯಾವ್ದೋ ಡಿಫ್ರೆಂಟ್ ಸ್ಪೀಶೀಸ್ ಆಯ್ತು. ಎಲ್ಲ ಹಂಗೆ ಗೋಡೆಗೆ ಹೊಡೆದಾಗ್ತಿದ್ದಾನೆ. ಅದು ಸಿಕ್ಕಾಪಟ್ಟೆ ದೊಡ್ಡದಿದ್ದು. ಬೇರೆ ಬೇರೆ ಚಿಕ್ಕದೆಲ್ಲ ಇರೋದಲ್ಲ, ಬೇರೆ ಇದೆಲ್ಲ ಸ್ಕಿನ್ ಔಟ್ ಹ್ಯೂಮನ್. ಎಷ್ಟು ಭಯಂಕರವಾಗಿದೆ. ಹಾಗೆ ಹೊಡೆದದ್ದು ಯಾವ್ದು ಬೇರೆ ಹೊಸದಾಗಿ ಚಿಕ್ಕ ಚಿಕ್ಕದೆಲ್ಲ ಬರ್ತಾ ಇದಾವೆ. ಇನ್ಸೈಡ್ಗೆ ಜಾಗ ಆಗೋಯ್ತದಕ್ಕೆ. ಈಗ ನಮ್ಮಲ್ಲಿ ಯಾರು ಇರೋದಿಲ್ಲ, ಎಲ್ಲರೂ ಸತ್ತೋಗ್ತೀವಿ. ಇದರಲ್ಲಿ ಎಲ್ಲ ಮನೆಗೂ ಸರಿಯಾಗೇ ಇದೆ. ಹೇಗಾದ್ರೂ ಮಾಡಿ ನಾವು ಇಲ್ಲಿಂದ ತಪ್ಪಿಸ್ಕೊಂಡು ಆಮೇಲೆ ಎಲ್ಲ ಸರಿಯಾಗುತ್ತೆ. ಇವ್ರ ಮನೆ ಕ್ರಾಶ್ ಆಗಿದೆ. ಅಮ್ಮ, ಬೇಗ ಇದನ್ನ ಎತ್ತು. ನಿನ್ನ ಹತ್ರ ಇರೋ ಶಕ್ತಿನೆಲ್ಲ ಉಪಯೋಗಿಸು.
ಮನೆ ಪಕ್ಕದಲ್ಲೇ ಓಡಾಡ್ತಿರೋದು. ನಾನು ಇಲ್ಲೇ ಬಿಟ್ಬಿಡಿ, ನೀವು ಇಲ್ಲಿಂದ ಓಡ್ ಹೋಗಿ. ಹೇಳಿ, ವಿಕಾಸನ ಕರ್ಕೊಂಡು ಓಡ್ ಹೋಗು. ನೋಡು ಮಗು, ನನ್ ಕಾಲು ಮುರಿದೋಗಿದೆ. ನೀನ್ ವಿಕಾಸ ಕರ್ಕೊಂಡು ಇಲ್ಲಿಂದ ಹೊರಟೋಗು. ಇನ್ನೂ ಸ್ವಲ್ಪ ಅಲ್ಲೇ ಬಂದ್ಬಿಡ್ತದು. ನಾವೆಲ್ಲರೂ ಸಾಯ್ಬೇಕು ಅಂತ ಇಷ್ಟಪಡ್ತೀರಾ? ನಿನ್ ಮಕ್ಕಳನ್ನ ಇಲ್ಲಿಂದ ಕಾಪಾಡಿ ಕರ್ಕೊಂಡು ಹೋಗು. ಹೇ, ನಾನು ಒಬ್ಬ ಟ್ರೈನ್ ಸೋಲ್ಜರ್. ನಾನು ಎಲ್ಲರ ವಿರುದ್ಧ ಹೋರಾಡೋದಕ್ಕೆ ಟ್ರೈನಿಂಗ್ ತಗೊಂಡಿದ್ದೇನೆ. ನಿಂತ್ಕೋ, ಹಾಗ್ ಮಾಡ್ಬೇಡ. ನಿಂತ್ಕೋ ಪ್ಲೀಸ್. ಯಾವುದಕ್ಕೂ ಹೆದರಬೇಡ, ಅವನ ಸಾಯಿಸು. ಅವಗಳಿಂದ ಎಲ್ಲರಿಗೂ ಬಿಡ್ಕಡೆ. ಹೆಂಗ್ ನನ್ನಿಂದ ಸಾಯ್ತೀರ ಎಲ್ಲರಿಗೂ ಒಳ್ಳೆದಾಗ್ಲಿ. ಸ್ಕಿನ್ ನೋಟ್ ಅಂತ ಗೊತ್ತಾಯ್ತು, ಆಗಲ್ಲ baby ಅಂತ obviously. Thank you, I love you, ಮಕ್ಕಳೇ. ಹುಷಾರಾಗಿರಿ. ಏನಾದ್ರೂ ಬದುಕಿ. ಅವ್ನ್ ಕಣ್ ಮುಂದೆ ಎಲ್ಲ ಕೂಡ ಬದಲಾಗೋಗಿದೆ. ಈ ಕ್ಷಣಕ್ಕೆ ನಮ್ಮ ಮನಸ್ಸಲ್ಲಿ ಈ ಮನೆಗಳನ್ನ ಮತ್ತೆ ಕಟ್ಕೋಬಹುದು ಅಂತ ಅನ್ಸುತ್ತೆ. ಆದ್ರೆ ನಿಜತ್ವ ಕಳೆದೋಗುತ್ತೆ. ಫಸ್ಟ್ ಎಪಿಸೋಡ್ ಕ್ರೂ ಏನ್ ಮಾತಾಡ್ಲಿದಾರು. ಕ್ರೂ ಲಿಟ್ರಲಿ ಅವ್ರ ಅಮ್ಮನ ಕಣ್ ಮುಂದೆನೆ ತಿನ್ಬಿಡ್ತದು. ಕ್ರೂ ಫಸ್ಟ್ ಎಪಿಸೋಡ್ ವಾಸ್ ಬ್ಯಾಂಗರ್. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಲೋ ಪಿಚ್ ಅಂತ ಅನಿಸ್ತಾ ಇತ್ತು, ಸ್ವಲ್ಪ ಡ್ರಾಪ್ ಆಗಿದೆ, ಟ್ರಿಪ್ ಆಗಿದೆ ಏನು ಅಂತ. ಲಾಸ್ಟ್ ಫೈನಲಿ ಓ ಮೈ ಗಾಡ್, ಅವ್ರು ಇಷ್ಟು ವರ್ಷದಿಂದ ಅವ್ರ ಜನರೆಲ್ಲ ಕೂಡಿಸ್ಕೊಂಡು ಅದಷ್ಟು ಸಿಕ್ಕ ಸರ್ಕಲ್ ಅಲ್ಲೇ ಒಂಥರ ಕೋಟೆ ತರ ಕಟ್ಕೊಂಡು ಪಾಪ ಅದು ಮೋಸ್ಟ್ಲಿ ಅವ್ರು ದೇವ್ರು ಕೊಟ್ಟಿದ್ದು ಅಂತ ಹೇಳ್ತಾ ಇದ್ರು. ಮೋಸ್ಟ್ಲಿ ಸಿಕ್ಕಾಪಟ್ಟೆ ಜನರೇಷನ್ ಇಂದ ಅವರೇ ಕಟ್ಟಿರ್ಬೋದು, ಅಥವಾ ಅದು ಹಂಗೆ ನ್ಯಾಚುರಲ್ ಆಗಿ ಇದ್ರು ಇರ್ಬೋದು, ಹೇಳಕ್ಕಾಗಲ್ಲ, ಗೊತ್ತಿಲ್ಲ. ನ್ಯಾಚುರಲ್ ಅಲ್ಲ ಅನ್ಸುತ್ತೆ, ಸ್ಟ್ರಕ್ಚರ್ ಎಲ್ಲ ನೋಡ್ತಿದ್ರೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಅದು ಯಾರೋ ಮುಂಚೆ ಅವ್ರಿಗಿಂತ ಮುಂಚೆ ಪೂರ್ವಜರೆಲ್ಲ ಅವರೇ ಕಟ್ಟಿರ್ಬೋದು. ಬಟ್ ರಿಯಲಿ ಅದ್ ಸಿಡ್ಲು ಬಂದಿದ್ ತರ ಇತ್ತು, ಬ್ಲಾಶ್ ಆಗೋ ತರ ಇತ್ತು. ಅದು ಮೋಸ್ಟ್ಲಿ ಬೇರೆ ಸ್ಪೀಶೀಸ್ ಬೇರೆ ಕಡೆಯಿಂದ ಬಂದಿದ್ದು, ಯಾಕಂದ್ರೆ ಬೇರೆ ಬೇರೆ ಕಡೆ ಟೈಟನ್ಸ್ ಎಲ್ಲ ನೋಡಿದಾಗ ಅದೆಲ್ಲ ಸಿಕ್ಕಾಪಟ್ಟೆ ಚಿಕ್ಕದಾಗೆ ಇತ್ತು. ಅದಕ್ಕೋಸ್ಕರ ಅದು ಕ್ಲೈಮ್ ನ ಮಾಡಕ್ 50 ಮೀಟರ್ ಉದ್ದ ಇದೆ ಅಂತ ಹೇಳ್ತಿದ್ರು. ಸೊ ಆ ಚಿಕ್ಕ ಟೈಟನ್ಸ್ಗೆಲ್ಲ ಅದು ಕ್ಲೈಮ್ ಮಾಡಕ್ತಿಲ್ಲ, ಅದಕ್ಕೆ ಅವರೆಲ್ಲ ಸೇಫ್ ಆಗಿದ್ರು. ಬಟ್ ಇವಾಗ ಇದು ಆ ವಾಲ್ಗಿಂತ ದೊಡ್ಡದಾಗಿದೆ ಈ ಟೈಟನ್. ಹೇಗೆ ಇಷ್ಟು ವರ್ಷಗಳು ಯಾಕೆ ಬರ್ತೀವಿ? ಇವ್ರು ಕಾಣಿಸ್ಲಿಲ್ವಾ? ಇವರು ಹೆಂಗ ಎಕ್ಸ್ಪ್ಲೋರ್ ಮಾಡಿಲ್ವಾ? ಐ ಹ್ಯಾಡ್ ನೋ ಐಡಿಯಾ. ಬಟ್ ಫಸ್ಟ್ ಎಪಿಸೋಡ್ ಮಾತ್ರ ನನ್ನ ಅಟೆನ್ಷನ್ ಪಡ್ಕೋತು ಅಂತ ಹೇಳ್ತೀನಿ, ಆಬ್ವಿಯಸ್ಲಿ, ಸರಿನಾ? ಯಾಕಂದ್ರೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಗುತ್ತೆ, ಯಾಕಂದ್ರೆ ಇವಾಗ ಅವ್ರು ಸೇಫ್ಟಿ, ಅವ್ರ ಸೊಸೈಟಿಯಲ್ಲಿ ನೀಟಾಗಿ ಬದುಕೊಂಡಿದ್ರು ಸೇಫ್ ಆಗಿ. ಬಟ್ ಇವಾಗ ಗೋಡೆ ಎಲ್ಲ ಹೊಡೆದೋಗಿದೆ, ಇವಾಗ ಯಾರು ಸೇಫ್ ಇಲ್ಲ ಇವಾಗ. ಅಲ್ಲ, ತಿನ್ನದ್ ನೋಡ್ಬೇಕು, ನನ್ಗೆ ತಲೆ ಅದೇ ಓಡ್ತಾ ಇದೆ ಅಂತ ತಿಂದಿದ್ದು. ಕತ್ತಿಗೆ ಮುರ್ತಿ ಹಂಗೆ ಹಾಕೊಂಡ್ಬಿಡ್ತು ಅವ್ನ ನಮ್ಮನ್ನ ಅವ್ನ ಕಣ್ಣು ಮುಂದೆನೆ. ಇವಾಗ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗುತ್ತೆ. ಫಸ್ಟ್ ಎಪಿಸೋಡ್ ವಾಸ್ ಬ್ಯಾಂಗರ್ 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 ಅಂತ ಹೇಳ್ತೀನಿ. ಅಂಡ್ ನೆಕ್ಸ್ಟ್ ಎಪಿಸೋಡ್ ನೋಡಕ್ ಎಕ್ಸೈಟ್ ಆಗಿದ್ದೀನಿ, ನೀವು ಎಕ್ಸೈಟ್ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಎಪಿಸೋಡ್ ನಿಮ್ಗೆ ನೆಕ್ಸ್ಟ್ ನೋಡಕ್ ಸಿಗುತ್ತೆ. ಸೊ ಮಿಸ್ ಮಾಡ್ಕೋಬಾರ್ದು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಂಡ್ ನಿಮ್ ಥಾಟ್ಸ್ ನ ಫಸ್ಟ್ ರಿಯಾಕ್ಷನ್ ಹೆಂಗಿತ್ತು ಅಂತ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಅಂಡ್ ಮತ್ತೆ ನೆಕ್ಸ್ಟ್ ಎಪಿಸೋಡ್ ರಿಯಾಕ್ಷನ್ ಸಿಗ್ತೀನಿ. ಬಾಯ್.